ಏರ್ ಇಂಡಿಯಾ ವಿಮಾನ ಭೀಕರ ಪತನ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗುವಂತೆ ಕಾಣಿಸ್ತಾ ಇಲ್ಲ. ದುರಂತ ನಡೆದು 3 ದಿನ ಆಗಿದೆ, ಆದರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಗುವಂತ ರೀತಿ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಏರ್ ಇಂಡಿಯಾ ವಿಮಾನದ ಭೀಕರ ಪತನ ಕೇಸ್ಗೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಎರಡನೇ ಬ್ಲ್ಯಾಕ್ ಬಾಕ್ಸ್ ಪತ್ತೆಯಾಗುವಂತೆ ಕಾಣಿಸ್ತಾ ಇಲ್ಲ. ದುರಂತ ನಡೆದು ಈಗಾಗಲೇ 3 ದಿನ ಕಳೀತಾ ಇದೆ, ಇನ್ನೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಗ್ತಾ ಇಲ್ಲ. ಎರಡನೇ ಬ್ಲ್ಯಾಕ್ ಬಾಕ್ಸ್ಗಾಗಿ ಇಂದು ಕೂಡ ಶೋಧ ಕಾರ್ಯ ನಡೀತಾ ಇದೆ. ಕೇವಲ ಒಂದೇ ಒಂದು ಬ್ಲ್ಯಾಕ್ ಬಾಕ್ಸ್ ಸದ್ಯದ ಮಟ್ಟಿಗೆ ಪತ್ತೆಯಾಗಿದೆ. ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಬ್ಲ್ಯಾಕ್ ಬಾಕ್ಸ್ ಅಂತ ನೋಡೋದಾದ್ರೆ, ಕಂಪ್ಲೀಟ್ ಆಗಿ ವಿಮಾನದ ಚಲನವಲನ ಏನಿತ್ತು ಅಥವಾ ವಿಮಾನದಲ್ಲಿ ಏನಾದರೂ ತೊಂದರೆ ಆಗಿತ್ತಾ, ಇಂಜಿನ್ ಬಾಕ್ಸ್ ಯಾವ ರೀತಿಯಾದಂತಹ ಕೆಲಸವನ್ನ ಮಾಡ್ತಾ ಇತ್ತು, ಏನಾದರೂ ಡ್ಯಾಮೇಜಸ್ ಇತ್ತಾ, ಅಥವಾ ಪ್ರಯಾಣಿಕರು ಏನಾದರೂ ಮೆಸೇಜಸ್ ಅನ್ನ ರವಾನೆ ಮಾಡಬೇಕಾಗಿತ್ತಾ ಅಥವಾ ಮಾಡಿದ್ರ, ಎಲ್ಲವೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಥವಾ ಈ ಒಂದು ಬ್ಲ್ಯಾಕ್ ಬಾಕ್ಸ್ನ ಡೇಟಾದಲ್ಲಿ ಸೇವ್ ಆಗಿರುತ್ತೆ. ಇದನ್ನ ರಿಟ್ರೀವ್ ಮಾಡ್ಕೊಳ್ಬಹುದು. ಅಂದರೆ ಏನೇನು ಚಲನವಲನಗಳಿದೆ ಎಲ್ಲವನ್ನ ಕೂಡ ನಾವು ರಿಟ್ರೀವ್ ಮಾಡಿಕೊಂಡು ಪರಿಶೀಲನೆಯನ್ನು ನಡೆಸಬಹುದು, ತನಿಖೆಯನ್ನು ನಡೆಸಬಹುದು. ನಿಜಕ್ಕೂ ಕೂಡ ಅವತ್ತು ನಡೆದಂಥ ಘಟನೆ ಏನು, ಅವತ್ತು ಏನು ಸಮಸ್ಯೆ ಆಗಿತ್ತು, ಎಲ್ಲವೂ ಕೂಡ ಈ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಅಡಕವಾಗಿದೆ. ಹಾಗಾಗಿ ಸದ್ಯದ ಮಟ್ಟಿಗೆ ಒಂದೇ ಒಂದು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದೆ. ಇವತ್ತು ಕೂಡ ಶೋಧ ಕಾರ್ಯ ನಡೀತಾ ಇರೋದು ಮತ್ತೊಂದು ಬ್ಲ್ಯಾಕ್ ಬಾಕ್ಸ್ಗಾಗಿ. ಆ ಒಂದು ಬ್ಲ್ಯಾಕ್ ಬಾಕ್ಸ್ ವಿಮಾನದ ಏನು ಈ ಬಾಲದ ಶೇಪ್ ತರ ಇರುತ್ತೆ, ಆ ಒಂದು ಶೇಪ್ನಲ್ಲಿ ಅಥವಾ ಆ ಒಂದು ಭಾಗದಲ್ಲಿ ಅಡಕವಾಗಿರುತ್ತೆ. ಹಾಗಾಗಿ ಅದು ಸುಟ್ಟೋದ್ರೂ ಕೂಡ ಸುಮಾರು 25 ಗಂಟೆಗಳ ಸ್ಟೋರೇಜ್ ಅನ್ನ ಹೊಂದಿರುತ್ತೆ ಈ ಬ್ಲ್ಯಾಕ್ ಬಾಕ್ಸ್. ಹಾಗಾಗಿ ಈಗಾಗಲೇ ತನಿಖೆಯನ್ನು ಕೂಡ ನಡೆಸಿ ಆ ಬ್ಲ್ಯಾಕ್ ಬಾಕ್ಸ್ ಅನ್ನ ಹೇಗಾದ್ರೂ ಮಾಡಿ ಪಡ್ಕೊಳ್ಳೇಬೇಕು. ಯಾಕಂತಂದ್ರೆ ಅದು ಡ್ಯಾಮೇಜ್ ಆಗಿದ್ರು ಕೂಡ ಕೆಲವೊಂದಷ್ಟು ಡೇಟಾಗಳನ್ನ ಅದು ಸೇವ್ ಮಾಡಿ ಇಟ್ಕೊಂಡಿರತ್ತೆ. ಹಾಗಾಗಿ ಎರಡನೇ ಬ್ಲ್ಯಾಕ್ ಬಾಕ್ಸ್ಗಾಗಿ ಇವತ್ತು ಕೂಡ ಶೋಧ ಕಾರ್ಯ ನಡೀತಾ ಇದೆ. ದುರಂತ ನಡೆದು 3 ದಿನ ಕಳೀತಾ ಇದೆ, ಆದರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಗುವಂತೆ ಕಾಣಿಸ್ತಾ ಇಲ್ಲ. ಹಾಗಾಗಿ ಆ ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ರೆ ತನಿಖೆ ಆಗಿರಬಹುದು ಅಥವಾ ಈಗೇನು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಎಲ್ಲವೂ ಕೂಡ ಈಸಿಯಾಗಿ ಗೊತ್ತಾಗೋಗುತ್ತೆ. ಇನ್ನೊಂದು ಕಡೆ ಮತ್ತೊಂದು ಆಯಾಮವನ್ನು ನಾವು ನೋಡಬೇಕು ಅಂತ ಹೇಳಿದ್ರೆ, ಟರ್ಕಿ ದೇಶದ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂತಹ ಕೆಲವೊಂದಷ್ಟು ಗೊಂದಲ ಕೂಡ ಸೃಷ್ಟಿಯಾಗ್ತದೆ. ಯಾವ ಕಾರಣಕ್ಕೆ? ಪಹಲ್ಗಾಮ್ ಅಟ್ಯಾಕ್ ಆಗುತ್ತೆ ಕೆಲವು ತಿಂಗಳುಗಳ ಹಿಂದೆ. ಆಗ ಟರ್ಕಿ ದೇಶ ಪಾಕಿಸ್ತಾನಕ್ಕೆ ಸಹಾಯವನ್ನ ನೀಡಿರುತ್ತೆ ಅನ್ನುವಂತಹ ಒಂದು ನೇರವಾದಂಥ ಹೇಳಿಕೆಯನ್ನ ಭಾರತ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಹಾಕಿರುತ್ತೆ. ಹಾಗೆ ವ್ಯಾಪಾರ ವಹಿವಾಟನ್ನ ಕೂಡ ನಿರ್ಬಂಧ ಮಾಡಿರುತ್ತೆ ಈ ಕೋಪಕ್ಕೆ. ಯಾಕಂದ್ರೆ ಟರ್ಕಿ ದೇಶದವರೇ ಏರ್ ಇಂಡಿಯಾದ ಕೆಲವೊಂದಷ್ಟು ಮ್ಯಾನೇಜ್ಮೆಂಟ್ನಲ್ಲಿ ಇನ್ವಾಲ್ವ್ಮೆಂಟ್ ತೆಗೆದುಕೊಳ್ತಾ ಇರೋದ್ರಿಂದ ಟರ್ಕಿ ದೇಶದ ಏನಾದರೂ ಇನ್ವಾಲ್ವ್ಮೆಂಟ್ ಇರಬಹುದಾ, ಈ ಆಯಾಮದಲ್ಲೂ ಕೂಡ ಕೆಲವೊಂದಷ್ಟು ತನಿಖೆ ನಡೀತಾ ಇದೆ. ಸದ್ಯದ ಮಟ್ಟಿಗೆ ಏನಾದರೂ ಈಗ ಏನು ಬ್ಲ್ಯಾಕ್ ಬಾಕ್ಸ್ ಸಿಕ್ಕಿದ್ರೆ ಇನ್ನೂ ತನಿಖೆಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಅಥವಾ ಕೆಲವೊಂದಷ್ಟು ಟ್ವಿಸ್ಟ್ ಅನ್ನ ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಈಗಾಗಲೇ ದುರಂತ ನಡೆದು 3 ದಿನ ಆಗಿದೆ, ಆದರೂ ಕೂಡ ಬ್ಲ್ಯಾಕ್ ಬಾಕ್ಸ್ ಸಿಗುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಎರಡನೇ ಬ್ಲ್ಯಾಕ್ ಬಾಕ್ಸ್ಗಾಗಿ ಶೋಧ ಕಾರ್ಯ ಭರಪೂರವಾಗಿ ನಡೀತಾ ಇದೆ. ಸದ್ಯ ಸಿಕ್ಕಿರುವಂತಹ ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೆಲವೊಂದಷ್ಟು ಮಾಹಿತಿ ಹೇಳ್ತಾ ಇದ್ವಿ. ಕೇಂದ್ರ ಸಚಿವರು ಕೂಡ ಮಾಹಿತಿಯನ್ನ ಅಥವಾ ಸಂದೇಶವನ್ನ ಹಂಚ್ಕೊಂಡಿದ್ರು. ಮೇಡೆ 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 ಅಂತ ಹೇಳ್ತಾ ಇದ್ರು. ಅದೆಲ್ಲ ಆ ರೀತಿಯಾದಂಥ ಮಾಹಿತಿಗಳು ಎಲ್ಲಿ ಸಿಗ್ತದೆ ಅಂತ ನೋಡೋದಾದ್ರೆ, ಬ್ಲ್ಯಾಕ್ ಬಾಕ್ಸ್ನಲ್ಲಿ ಕೆಲವೊಂದಷ್ಟು ಮಾಹಿತಿಗಳು, ಕೆಲವೊಂದಷ್ಟು ಆಗು ಹೋಗುಗಳು, ಅಂದರೆ ವಿಮಾನದ ಒಳಗಡೆ ಏನೇನು ಆಗಿತ್ತು ಎಲ್ಲವೂ ಕೂಡ ಸೇವ್ ಆಗಿರುತ್ತೆ. ಹಾಗಾಗಿ ಬ್ಲ್ಯಾಕ್ ಬಾಕ್ಸ್ ಇದ್ರೆ ಮಾಹಿತಿ ಅಥವಾ ತನಿಖೆ ಕೂಡ ತುಂಬ ಸುಲಭವಾಗಿ ನಡೆಯುತ್ತೆ. ಹಾಗಾಗಿ ಇವತ್ತು ಕೂಡ 3 ದಿನ ಆಗಿದೆ, ಇಲ್ಲಿವರೆಗೂ ಕೂಡ ಕೆಲವೊಂದಷ್ಟು ಅವಶೇಷಗಳನ್ನು ಅಲ್ಲಿಂದ ತೆರವು ಮಾಡುವ ಕೆಲಸ ಒಂದು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಕೆಲವೊಂದಷ್ಟು ಟೀಮ್ನವರು ಕೂಡ ಈ ಬ್ಲ್ಯಾಕ್ ಬಾಕ್ಸನ್ನು ಹುಡುಕ್ಲೇಬೇಕು. ಹಾಗಾಗಿ 25 ಗಂಟೆಗಳ ಕಂಪ್ಲೀಟ್ ಸ್ಟೋರೇಜ್ ಸಿಗುತ್ತೆ. ಈಗ ಸಿಕ್ಕಿದ್ರೂ ಕೂಡ ಅದು 25 ಗಂಟೆಗೆ ಮಾತ್ರ ಸೀಮಿತವಾಗಿದೆಯಾ, ಇಫ್ ಇನ್ ಕೇಸ್ ಸಿಗುವಂಥ ಚಾನ್ಸಸ್ ಇದೆಯಾ, ಎಲ್ಲವೂ ಕೂಡ ಈ ಎರಡನೇ ಬ್ಲ್ಯಾಕ್ ಬಾಕ್ಸ್ ಸಿಕ್ಕ ನಂತರದಲ್ಲಿ ಮಾಹಿತಿ ಲಭ್ಯ ಆಗತ್ತೆ.